ದೆಹಲಿ, ಮಹಾರಾಷ್ಟ್ರ, ಹರಿಯಾಣದ ಬಳಿಕವೂ ಕೂಡ ಬಿಹಾರದಲ್ಲಿ ಅತಿದೊಡ್ಡ ವಿಕ್ಟರಿ ಬಿಜೆಪಿ ಪಾಲಾಗಿರುವಂಥದ್ದು. ಸೀಮಾಂಚಲದಲ್ಲಿ ಬಿಜೆಪಿ ರಣನೀತಿ ಮುಸ್ಲಿಂ ಬಾಹ್ಯವುಳ್ಳಂತಹ ಕ್ಷೇತ್ರಗಳಲ್ಲೂ ಕೂಡ ಎನ್ಡಿಎ ಕಮಾಲ್ ಮಾಡಿದೆ. ಹೆಚ್ಚಿನ ಮತದಾನ ಆಗಿತ್ತು. ಇದು ಈಗ ಎನ್ಡಿಎಗೆ ವರದಾನವಾಗಿದೆ. ಲಾಲು ವಿರುದ್ಧ ಜಂಗಲ್ ರಾಜ್ ಅಸ್ತ್ರವನ್ನು ಪ್ರಯೋಗಿಸಿದ್ರು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು. ಮಹಾಗಠಬಂಧನ್ಗೆ ಇದೇ ಅತಿದೊಡ್ಡ ಹೊಡೆತ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಬಿಜೆಪಿಯ ರಣನೀತಿ ಅತಿದೊಡ್ಡ ಕಮಾಲ್ ಮಾಡುವಲ್ಲಿ ಎನ್ಡಿಎಗೆ ಹೆಲ್ಪ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಸೀಮಾಂಚಲ ಪ್ರದೇಶ ಇದೆಯಲ್ಲ, ಅದರಲ್ಲಿ ಟೋಟಲ್ ಆಗಿ 24 ಕ್ಷೇತ್ರಗಳು ಬರುತ್ತೆ. ಬಿಹಾರದ ಉತ್ತರ ಭಾಗ ಇದು. ಲಾಸ್ಟ್ ಟೈಮು ಇಲ್ಲಿ ಕೇವಲ ನಗುವಿನ ಅಂದ್ರೆ ಗೆಲುವಿನ ನಗು ಬೀರಿತು ಕೇವಲ RJD ಮತ್ತು ಮುಸ್ಲಿಂ ಪಾರ್ಟೀಸ್, OIC ಪಾರ್ಟಿ ಸ್ಪೆಷಲಿ 5 ಕ್ಷೇತ್ರಗಳನ್ನ ಅಲ್ಲಿ ಗೆದ್ಕೊಂಡ್ರು. ಆಮೇಲೆ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರ್ಯಾರು ಗೆದ್ದಿದ್ರು MLAs ಎಲ್ಲರೂ RJDಗೆ ಶಿಫ್ಟ್ ಆದರು. OICಗೆ ಅವ್ರ ಕ್ಯಾಂಡಿಡೇಟ್ಸ್ ಗೆದ್ದರೂ ಕೂಡ ಅದ್ರ ಖುಷಿ ಅನುಭವಿಸೋಕ್ಕಾಗಿರಲಿಲ್ಲ. ಹೀಗಾಗಿ ಮತ್ತೆ ಈ ಸಲ 25 ಕ್ಯಾಂಡಿಡೇಟ್ಸನ್ನು ಇಲ್ಲಿ ಫೀಲ್ಡ್ ಮಾಡ್ತೀನಿ ಅಂತ ಅಂದಿದ್ರು. ಬಟ್ ಮತ ವಿಭಜನೆಯ ನೇರ ಲಾಭ ಆಗಿದ್ದು NDAಗೆ. ಮತ್ತು NDA ತುಂಬ ಜಾಸ್ತಿ ಮುಸ್ಲಿಂ ಮತದಾರರಿಗೆ ಅವಕಾಶ ಮಾಡಿಕೊಡೋ ರೀತಿ ಕ್ಯಾಂಡಿಡೇಟ್ಸನ್ನು ಹಾಕಲಿಲ್ಲ. ಟೋಟಲ್ ಆಗಿ NDA ಹಾಕಿದ್ದು 5 ಜನ ಕ್ಯಾಂಡಿಡೇಟ್ಸನ್ನು. ಆದರೆ ಅಲ್ಲಿ ಹೇಗೆ ವೋಟ್ ಡಿವೈಡ್ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡಿದ್ರು ಚೆನ್ನಾಗಿ. ಬಟ್ ಮಹಾಗಠಬಂಧನ್ ಅವರು ಆಲ್ಮೋಸ್ಟ್ ಫಸ್ಟ್ ಹೈಯೆಸ್ಟ್ ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಟ್ಟಿದ್ದು ಯಾದವರಿಗೆ, ಅದು ಬಿಟ್ಟರೆ ಮುಸ್ಲಿಮರಿಗೆ. ಬಟ್ ಅದು ಪ್ರಯೋಜನಕ್ಕೆ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಇಲ್ಲಿ ತನಕ ಸಿಗ್ತಾ ಇರುವಂತಹ ಟ್ರೆಂಡ್ ನೋಡಿದ್ರೇ NDAಗೆ 24 ಕಾನ್ಸ್ಟಿಟ್ಯೂನ್ಸಿನಲ್ಲಿ 18 ಕ್ಷೇತ್ರಗಳಲ್ಲಿ ಗೆಲುವು ಸಿಕ್ಕಿದೆ. ಈ ಗೆಲುವು, ಈ ನಂಬರ್ಸು ಲಾಸ್ಟ್ 2020ರಲ್ಲಿ ಯಾರ ಪಾಲಾಗಿತ್ತು ಕೇಳಿದರೆ RJD ಪಾಲಾಗಿತ್ತು. ಬಟ್ ಈಗ ಒಂದು ಸ್ವಲ್ಪ ಅವ್ರದ್ದು ಕಾನ್ಫಿಡೆನ್ಸ್ ಜಾಸ್ತಿ ಆಗಿತ್ತು. ಆಮೇಲೆ ಮುಸ್ಲಿಂ DCM ಕ್ಯಾಂಡಿಡೇಟನ್ನು ನೀವು ಘೋಷಣೆ ಮಾಡ್ತಾ ಇಲ್ಲ. ಬೆಸ್ತ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯನ್ನು ಕರ್ಕೊಂಡು ಬರ್ತೀರಿ NDAಯಿಂದ, ಅವರನ್ನು ನೀವು DCM ಫೇಸ್ ಅಂತ ತೋರಿಸ್ತೀರಿ. ಬಟ್ ನಾವು ನಿಮಗೆ ಡೇ 1ಇಂದ ನಿಮ್ಮ ತಂದೆಯವ್ರ ಜೊತೆಗೆ ಲಾಯಲ್ ಆಗಿದ್ವಿ, ತಾಯಿ ಆಡಳಿತ ಮಾಡಬೇಕಾದ್ರೆ ಸಪೋರ್ಟ್ ಕೊಟ್ವಿ, ನೀವು ಆಡಳಿತಕ್ಕೆ ಬರ್ತೀರಾ ಅಂದಾಗ ಸಪೋರ್ಟ್ ಕೊಟ್ವಿ, ನಮ್ಮಲ್ಲಿ ಮಾತ್ರ ಒಂದು DCM ಫೇಸನ್ನು ಯಾಕೆ ತೋರಿಸಲ್ಲ ನೀವು ಅಂತ ಮುಸ್ಲಿಂ ಸಮುದಾಯದ ಬಹುದೊಡ್ಡ ಆಕ್ಷೇಪ ಆಗಿತ್ತು. ಆಮೇಲೆ ಮಹಾಗಠಬಂಧನ್ಗೆ ಅಸ್ತ್ರ ಆಗಿದ್ದೇನೆ ಕಾಂಗ್ರೆಸ್ಗೆ ಮತ್ತು JDUಗೆ, RJDಗೆ ಹೆಲ್ಪ್ ಆಗಿದ್ದೇನೆ ಮುಸ್ಲಿಮ್ಸು ಮತ್ತು ಯಾದವ್ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಿದ್ದೆ ಅದು. MY ಅನ್ನೋದು ಯಾವಾಗಲೂ ಅಷ್ಟೇ ಅವ್ರ ಕೈ ಹಿಡಿತಾ ಇದ್ದಿದ್ದೆ ಮಹಾಗಠಬಂಧನನ್ನ. ಆದರೆ ಈ ಸಲ ರಣನೀತಿ ಕೊಟ್ಟ ಟಿಕೆಟ್ಸು. ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂದರೆ ಪ್ರೇಮ್, ಅತಿ ಹೆಚ್ಚು ಟಿಕೆಟ್ಗಳನ್ನ, ಹಾಲಿ ಶಾಸಕರ ಟಿಕೆಟ್ಗಳನ್ನ ತಪ್ಪಿಸಿದ್ದು ಕೂಡ RJD. ಅದೇ ಕಾರಣಕ್ಕೇನೆ ಅದು ಇಲ್ಲಿ ರಿವರ್ಸ್ ಹೊಡೆದಿದೆ. ಬಿಜೆಪಿ ಪ್ಲಸ್ ಆಗಿದೆ. ಬಿಜೆಪಿಯವರು ಅಷ್ಟೇ ಸಿಟ್ಟಿಂಗ್ 18 ಜನ MLAಗಳಿಗೆ ಟಿಕೆಟೇ ಕೊಟ್ಟಿರಲಿಲ್ಲ, ಬೇಡ ನಿಮ್ಮ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅಂತ. ಆದರೆ RJD ಅದೇ ಕೆಲಸ ಮಾಡಿದಾಗ ಜನ ಅದನ್ನು ರಿಸೀವ್ ಮಾಡ್ಕೊಂಡಂಗಿಲ್ಲ. ಆಮೇಲೆ ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ ಸಿಟ್ಟಿಂಗ್ MLAಗಳಿಗೆ ಅದೊಂದು ಸಿಟ್ಟಿರುತ್ತೆ. ನಾವು ಕೆಲಸ ಮಾಡಿ ನಾವೆಲ್ಲ ಮಾಡಿದ್ರು ಕೂಡ ನಮಗೆ ಟಿಕೆಟ್ ತಪ್ಪಿಸಿದ್ರಲ್ಲ, ಸರಿ ನಾವು ಕೂಡ ಇಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡ್ತೀವಿ ಅಂತ ಒಳಗೊಳಗೆ ಅದು ಕೂಡ ವರ್ಕ್ ಆಗಿರೋ ಸಾಧ್ಯತೆ ಇದೆ. ಆಮೇಲೆ ಈ ರೀತಿಯ ಭಿನ್ನಾಭಿಪ್ರಾಯ, ಭಿನ್ನಮತ ಸ್ಫೋಟಗೊಂಡಾಗ ಅಮಿತ್ ಶಾ ಮತ್ತೆ ಮೋದಿ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ, ಲಾಭ ತಗೊಳ್ತಾರೆ ಅಂತ. ಅದರ ಪ್ಲಸ್ ಕೂಡ ಇಲ್ಲದಂತೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಷ್ಟಿಲ್ಲದೆ ಪ್ರೇಮ್, ಬಿಹಾರದಂತಹ ರಾಜ್ಯ ಇರ್ಬೋದು ಅಥವಾ ಮಧ್ಯಪ್ರದೇಶ, ಒರಿಸ್ಸಾ, ಜಾರ್ಖಂಡ್, ಒಂದೊಂದು ಕ್ಷೇತ್ರ 2 ಕ್ಷೇತ್ರ ಅಂತ ಪಾರ್ಟ್ನರ್ಸ್ ಮಾಡ್ಕೊಳ್ತಾ ಇದ್ರು ಪ್ರಾದೇಶಿಕ ಪಕ್ಷದ ಜೊತೆಗೆ. ಇವತ್ತಲ್ಲೆಲ್ಲ ಅವ್ರು ಸ್ವತಂತ್ರವಾಗಿ ಆಳ್ತಾ ಇದ್ದಾರೆ. ಬಿಹಾರದಲ್ಲೂ ಮುಂದೊಂದು ದಿನ ಆ ದಿನ ದೂರ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅವ್ರಿಗೆ ಸಿಕ್ಕಿರುವಂತಹ ನಂಬರ್ಸ್ ನೋಡಿ, ಹ್ಯೂಜ್ ನಂಬರ್ಸ್ ಅದು. ಈ ರೀತಿ ರಿಸಲ್ಟ್ ಅಂದ್ರೆ 200+ ರಿಸಲ್ಟ್ ಅನ್ನ 2010ರ ಬಿಹಾರ ಚುನಾವಣೆಯಲ್ಲಿ ನಾವು ನೋಡಿದ್ವಿ. ಆಗ ದೊಡ್ಡಣ್ಣನ ಪಾತ್ರ ವಹಿಸಿದ್ದು JDU. ಈಗ ನಾವು ಬಿಜೆಪಿ ಏನ್ ಬಿಗ್ಗರ್ ನಂಬರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ನಮಗೆ ಸೇಮ್ ಬಿಗ್ಗರ್ ನಂಬರ್ ಪಾತ್ರ ಇದ್ದಿದ್ದು JDU ಹತ್ರ. ಆದ್ರೂ ಅವರು ಮತ್ತು ಬಿಜೆಪಿ ಸೇರ್ಕೊಂಡು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ರು. ಈಗ ವರ್ಷ ಕಾಣಿಸ್ತಾ ಇದೆ. ಬಟ್ ಇಷ್ಟು ದೊಡ್ಡ ನಂಬರು ಲಾಸ್ಟ್ 15 ವರ್ಷಗಳ ಬಳಿಕ ಪ್ರೋ ಇನ್ಕಂಬೆನ್ಸಿ ಅಲೆಯ ರೂಪದಲ್ಲಿ ಕಾಣಿಸ್ತಿದೆ. ಪ್ರೋ ಇನ್ಕಂಬೆನ್ಸಿ ಅಂದ್ರೆ ಏನ್ ಗೊತ್ತಾ ವೀಕ್ಷಕರೇ, ಈಗ ಆಡಳಿತ ವಿರೋಧಿ ಅಲೆಗೆ ಆಂಟಿ ಇನ್ಕಂಬೆನ್ಸಿ ಅಂತೀವಿ, ಆಡಳಿತದ ಪರವಾಗಿ ಅಲೆ ಇದ್ರೆ ಅದನ್ನ ಪ್ರೋ ಇನ್ಕಂಬೆನ್ಸಿ ಅಂತೀವಿ. ತುಂಬಾ ರೇರೆಸ್ಟ್ ಆಫ್ ರೇರ್ ನಾವು ಈ ತರ ರಿಸಲ್ಟ್ ಅನ್ನು ನೋಡೋದು. ಆಮೇಲೆ ಬಿಜೆಪಿಯ ವರಿಷ್ಠರು ಎಲ್ಲಾದ್ರೂ ಮೈತ್ರಿಯನ್ನ ಮಾಡ್ಕೊಳ್ತಾರೆ ಅಂದ್ರೆ ಅವರ ಉದ್ದೇಶ ಇದೇ ರೀತಿಯಲ್ಲೇ ಆಗಿರುತ್ತೆ. ಯಾಕಂದ್ರೆ ಬಿಹಾರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅವ್ರು ನಾವು ಗ್ರೋತ್ ಆಗಿರೋದನ್ನು ನೋಡ್ತಾ ಇದೀವಿ. ಕಳೆದ ಬಾರಿ ಬರೀ 70 ಸೀಟ್ಗಳಿಗೆ ಅವರು ಸೀಮಿತ ಆಗಿದ್ರು.
ಬಟ್ ಅದಾದಮೇಲೆ ಆದರೂ ಕೂಡ ನಿತೀಶ್ ಕುಮಾರ್ ಅವರನ್ನು ಕರೆದು ಮುಖ್ಯಮಂತ್ರಿ ಸ್ಥಾನ ಕೊಡುವಂತಹ ಕೆಲಸ ಮಾಡಿದರು. ಈ ವಾರ ಎಕ್ಸಿಟ್ ಪೋಲ್ಗಳೆಲ್ಲವೂ ಕೂಡ ಹೇಳ್ತಾ ಇದ್ದಿದ್ದು 70ಕ್ಕಿಂತ ಕಡಿಮೆ ಆಗಬಹುದು BJP, ಬಟ್ JDUಗೆ ಪ್ಲಸ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಹಾಕ್ಕೊಂಡಿದ್ರು. ಬಟ್ ಈಗ ಅತಿದೊಡ್ಡ ವಿಕ್ಟ್ರಿ, ಅತಿದೊಡ್ಡ ಸ್ಥಾನವನ್ನು ಗೆಲ್ಲುವಲ್ಲಿ BJP ಪ್ಲಸ್ ಆಗಿರೋದ್ರಿಂದ ಅಲ್ಟಿಮೇಟ್ ಆಗಿ ಒಂದು ಒಳ್ಳೆ ಫೇಸ್ ಇಲ್ಲದೆ ಇದ್ರೂ ಕೂಡ ವರಿಷ್ಠರ ಚಾಣಾಕ್ಷತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಅದ್ದೂರಿ ಡಬಲ್ ಸೆಂಚುರಿ ಅತ್ತ NDA ಮಹಾಗಠಬಂಧನ್ ಸಂಪೂರ್ಣವಾಗಿ ಧೂಳಿಪಟ ಆಗ್ತಾ ಇದೆ. ಬರೋಬ್ಬರಿ 89 ನಂಬರ್ನ ಕ್ರಾಸನ್ನು BJP ಮಾಡಿರುವಂಥದ್ದು ಸ್ವಂತವಾಗಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ತಾ ಇದೆ. ಅತಿದೊಡ್ಡ ಪಕ್ಷವಾಗಿ BJP ಹೊರಹೊಮ್ತಾ ಇರುವಂಥದ್ದು ಅದ್ದೂರಿ ಡಬಲ್ ಸೆಂಚುರಿಯನ್ನು NDA ಇಲ್ಲಿ ಹೊಡಿತಾ ಇರುವಂಥದ್ದು. ಕಳೆದ ಬಾರಿಯೂ ಕೂಡ BJPಯ ಪರ್ಫಾರ್ಮೆನ್ಸ್ ಇದೇ ರೀತಿ ಇತ್ತು. ಬಟ್ ಆದರೂ ಕೂಡ ನಿತೀಶ್ ಕುಮಾರ್ ಅವರನ್ನ ಕರೆದು ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾಡುವಂತಹ ಕೆಲಸಕ್ಕೂ ಕೂಡ ಅಲ್ಲಿ BJP ಮುಂದಾಗಿತ್ತು. ಅವರ ಗುರಿ ಹೌದು ಅನಿವಾರ್ಯ ಆಗಿತ್ತು. ಮತ್ತು ವಾಪಸ್ ಅವರ ಒಲವು ಆಗಾಗ ಕಳಿಸ್ತಾ ಇದ್ದಿದ್ರಿಂದ ಮತ್ತೆಲ್ಲಿ ಅವ್ರು ಬಿಟ್ಟು ಹೋಗ್ತಾರೋ. ಆಮೇಲೆ ಬಿಹಾರ ಅಟ್ ಎನಿ ಕಾಸ್ಟ್ ಬೇಕಿತ್ತು. ಚುನಾವಣೆ ಬೇರೆ ಕ್ಲೋಸ್ ಅಲ್ಲಿ ಇರ್ತಾ ಇತ್ತು. ಇನ್ನೊಂದು 4 ವರ್ಷದಲ್ಲಿ ಚುನಾವಣೆ ಅನ್ನೋದು ಅವ್ರಿಗೂ ಗೊತ್ತಿತ್ತು. ಲಾಸ್ಟ್ ಟೈಮ್ ಆದ್ರೆ ಲಾಭ ನೋಡಿ ಹೆಂಗೆ ಎತ್ಕೊಂಡ್ರು ಇಬ್ರು ಕೂಡ ಅಂತ. ಏನಕ್ಕೆ ಒಂದಾದ್ರು, ಏನಕ್ಕೆ ಬೆಂಡ್ ಆಗ್ತಾ ಇತ್ತು BJP ಅಂತ ನಿಮ್ಗೆ ಅನಿಸ್ಬೋದು. ಲಾಸ್ಟ್ ಟೈಮ್ ಲೋಕಸಭಾ ಚುನಾವಣೆ ರಿಸಲ್ಟ್ ನೋಡಿ ನೀವು, 50ರಲ್ಲಿ 40 ಕ್ಷೇತ್ರಗಳನ್ನ ದಕ್ಕಿಸಿಕೊಳ್ಳುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದು JDU ಮತ್ತು BJP ಜಂಟಿಯಾಗಿದ್ದಕ್ಕೆ ಅದರ ಲಾಭ. ಆಮೇಲೆ ನಿಮಗೆ BJP ನಡ್ಕೊಂಡು ಬಂದ ಹಾದಿಯನ್ನ ನಾವು ನೋಡ್ಬೇಕಾಗತ್ತೆ ಪ್ರೇಮ್. ಯೂಶಲಿ BJP ಅಂದ್ರೆ ಅದು ಬನಿಯಾಗಳ ಪಾರ್ಟಿ ಅಂತ ಕರೀತಾ ಇದ್ರು. ಬರೀ ಬ್ರಾಹ್ಮಿನ್ಸ್ ಇರ್ತಾರೆ, ಬರೀ ಮೇಲ್ವರ್ಗದವ್ರು ಇರ್ತಾರೆ ಅಂತ. ಬಟ್ ಈಗ ನೀವು ಬಿಹಾರದ ರಿಸಲ್ಟ್ ನೋಡಿದ್ಮೇಲೆ ಬನಿಯಾಗಳ ಪಾರ್ಟಿ ಅನ್ನಕ್ ಬರಲ್ಲ. ಈಗ ಹಿಂದುಳಿದ ವರ್ಗದವರ ಪಾರ್ಟಿ ಅದು. ನೋಡಿ, ಸಾಂಪ್ರದಾಯಿಕ ನಾಯಕತ್ವ ಬದಲಾವಣೆ ಮಾಡ್ಕೊಳ್ಳೋ ತತ್ವ ಇದೆಯಲ್ಲ, ಅದನ್ನು ತುಂಬಾ ಚೆನ್ನಾಗಿ ಆಪ್ಟ್ ಮಾಡ್ಕೊಳ್ಳುತ್ತೆ BJP. ಅದು ಪ್ಲಸ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಲಾಸ್ಟ್ ಟೈಮ್ ಎಲ್ಲ ನಾವು ನೋಡ್ತಾ ಇದ್ವಿ ಅಂದ್ರೆ ಈ ಚುನಾವಣಾ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಸುಮಾರು ಪ್ರಶ್ನೆಗಳಿರ್ತಾ ಇತ್ತು. ಅಂದ್ರೆ BJP ಬದಲಾಗ್ತಾ ಇರುವಂತಹ ರೀತಿ, ಆಮೇಲೆ ಜಾತಿಗಳ ಈಕ್ವೇಷನ್ ಅನ್ನ ಬದಲಾಯಿಸ್ಕೊಳ್ತಾ ಇರುವಂತಹ ರೀತಿ. ಹಿಂದೆಲ್ಲ ನಾವು ನೋಡ್ತಾ ಇದ್ವಿ BJP ಅಂದ್ರೆ ಕೇವಲ ಬನಿಯಾ ಪಾರ್ಟಿ ಅಂತ ಕರೀತಾ ಇದ್ರು. ಈಗ ಹಿಂದುಳಿದ ವರ್ಗದ ನಾಯಕರಿಗೆ ಹೆಚ್ಚು ಮನ್ನಣೆ ಕೊಡ್ತಾರೆ. ತತ್ವ ಸಿದ್ಧಾಂತಗಳನ್ನ ಕಾಲಕ್ಕೆ ತಕ್ಕಂತೆ ಬದಲಾಯಿಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಎಷ್ಟು BJP ಪರ್ಫಾರ್ಮೆನ್ಸ್ ಅನ್ನ ಬೆಟರ್ ಮಾಡ್ತಾ ಇದೆ ಹಿಂದಿ ಬೆಲ್ಟ್ ರಾಜ್ಯದಲ್ಲಿ ಅಂತ? ಸಹಜ. ಯಾಕಂದ್ರೆ ಮೊದಲು ಕೇವಲ ಹಿಂದುತ್ವದ ಆಧಾರದ ಮೇಲೆ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟುವಂತ ಪ್ರಯತ್ನದ ಜೊತೆಗೆ ಜಾತಿ ಸಮೀಕರಣ ಆರಂಭದಲ್ಲಿ BJPಗೆ ಅಷ್ಟು ಚೆನ್ನಾಗಿ ಅರ್ಥ ಆಗದೆ ಇರಬಹುದು. ಆದ್ರೆ ಇತ್ತೀಚೆಗಂತೂ ಕಳೆದ 12 ವರ್ಷಗಳ ಈಚೆಗಂತೂ ಜಾತಿ ಸಮೀಕರಣವನ್ನು ತುಂಬಾ ಚೆನ್ನಾಗಿ ಬಳಕೆ ಮಾಡ್ಕೊಳ್ತಿರುವಂತಲ್ಲಿ BJP ಯಶಸ್ವಿ ಆದಂತೆ ಕೂಡ ಕಾಣಿಸ್ತಾ ಇದೆ. ಆದ್ರೆ ಕಾಂಗ್ರೆಸ್ಗೆ ಹೋಲಿಸಿದ್ರೆ ಸಹಜವಾಗಿ ಕಾಂಗ್ರೆಸ್ ತನ್ನ ಹಳೆಯ ಲೆಕ್ಕಾಚಾರ, ಹಳೆಯ ಫಾರ್ಮೇಟು, ಇನ್ಯಾವುದೋ ಲೆಕ್ಕಾಚಾರದಲ್ಲಿ ಅದೇ ಒಂದು ಅಂಟಿಕೊಂಡಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ BJPಗೆ ಮೊದಲೆಲ್ಲ ಒಂದು ರೀತಿಯ ರಿಸರ್ವ್ ಅನ್ನುವಂಥ ರೀತಿಯಲ್ಲಿ ಪಾರ್ಟಿ ವಿಚಾರದಲ್ಲಿ ಇದು ಮೇಲ್ವರ್ಗಕ್ಕೆ ಸೀಮಿತವಾದಂಥ ಪಾರ್ಟಿ, ಈ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಇತ್ತು. ಆದರೆ ಇಡೀ ದೇಶಾದ್ಯಂತ ಪ್ರತಿ ರಾಜ್ಯದ ಅಲ್ಲಿನ ಜಾತಿ ಸಮೀಕರಣದ ಆಳ ಅಗಲವನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾಯಕತ್ವವನ್ನು ರೂಪಿಸುವಂಥದ್ದು ಮತ್ತು ಟಿಕೆಟ್ ಹಂಚಿಕೆ ಮಾಡುವಂಥದ್ದು, ಜೊತೆಗೆ ಹೊಸ ಪ್ರಯೋಗಗಳಲ್ಲೂ ಕೂಡ ಜಾತಿ ಸಮೀಕರಣವನ್ನು ಮತ್ತು ಹೊಸ ಮುಖಗಳಿಗೆ ಮಣ ಹಾಕುವಂಥ ಪ್ರಯೋಗವನ್ನು ಬಹುಶಃ ಕಳೆದ 10 ವರ್ಷಗಳು ಅತ್ಯಂತ ಯಶಸ್ವಿಯಾಗಿ BJP ತಲುಪದಂತೆ ಕಾಣಿಸ್ತಾ ಇದೆ. ಅದೇ ಒಂದು ರೀತಿಯ ಪ್ರಯೋಗ ಈ ಬಾರಿಯ ಬಿಹಾರದಲ್ಲೂ ಕೂಡ ಯಶಸ್ವಿಯಾಗಿದೆ. ವಿರೋಧಿಗಳು ಏನೇ ಆರೋಪವನ್ನು ಮಾಡಬಹುದು, ಅದು ಏನೋ ಟ್ಯಾಂಪರ್ ಮಾಡಿದ್ರು EVM ಅನ್ನುವಂಥದ್ದು ಇರ್ಬೋದು, ಅಥವಾ ಬೇರೆ ಒಂದು ವೋಟ್ ಚೋರಿ ಆಯಿತು ಅನ್ನುವಂಥ ಆರೋಪ ಏನಿರ್ಬೋದು. ಆದರೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದನ್ನ ನೋಡ್ತಾರ ಅನ್ನುವಂಥದ್ದು ಕೂಡ ಪ್ರಶ್ನೆ. ಆದರೆ ತಮ್ಮ ಮಟ್ಟದಲ್ಲಿ ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನವನ್ನು ಕೂಡ ಯಶಸ್ವಿಯಾಗಿ JDU ಮತ್ತು BJP ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಂತೆ ಕಾಣಿಸ್ತಾ ಇದೆ. ಮಮತಾ, ಸುಕೇಶ್, JP ಚಳುವಳಿ ಬಿಹಾರದಲ್ಲಿ ಅತಿ ದೊಡ್ಡ ಸಂಚಲನವನ್ನು ಸೃಷ್ಟಿಸಿತ್ತು. ಅದಾದಮೇಲೆ ಜನತಾದಳದ ಬೇರುಗಳೇ RJD ಮತ್ತು JDUನಲ್ಲೂ ಕೂಡ ಇರುವಂಥದ್ದು. ಇಂತಹ ಜಾಗದಲ್ಲಿ BJP ವರ್ಷದಿಂದ ವರ್ಷಕ್ಕೆ ಗ್ರೋತ್ ಆಗಿದ್ದು, ವರ್ಷದಿಂದ ವರ್ಷಕ್ಕೆ ತನ್ನ ಸ್ಥಾನಗಳನ್ನು ಗಟ್ಟಿಗೊಳಿಸ್ಕೊಳ್ತಾ ಹೋಗ್ತಾ ಇರುವಂಥದ್ದು ಹೇಗೆ ಸಾಧ್ಯ ಆಯಿತು? ಅದು ಯಾವ ರೀತಿಯ ಫಾರ್ಮುಲಾ ಇಲ್ಲಿ ವರ್ಕೌಟ್ ಆಯಿತು ಅಂತ ಹೇಳಿ ಸುಕೇಶ್? ಪ್ರೇಮ್, ಹಾಗೆ ನೋಡೋಕೋದ್ರೆ JP ಮೂವ್ಮೆಂಟ್ ಅನ್ನೋದು ಕೇವಲ ಬಿಹಾರಕ್ಕೆ ಸೀಮಿತ, ಇಡೀ ದೇಶಾದ್ಯಂತ ಅದೊಂದು ಮೂವ್ಮೆಂಟ್ ಆಗುತ್ತೆ ಆ ಕಾಲಕ್ಕೆ. ಆ ನಂತರದಲ್ಲಿ ಹೊಸ ಹೊಸ ನಾಯಕತ್ವ, ಅಂದ್ರೆ ಕಾಂಗ್ರೆಸ್ಸೇತರವಾಗಿ ಇನ್ನೊಂದು ನಾಯಕತ್ವ ಬೆಳಿಲಿಕ್ಕೆ ಒಂದು ವೇದಿಕೆ ಅನ್ನುವಂಥ ರೀತಿಯಲ್ಲಿ ನಾಯಕರುಗಳು ಕೂಡ ಬೆಳ್ಕೊಂಡು ಬರ್ತಾರೆ. ಆದರೆ ಅದು ಜನತಾ ಪರಿವಾರ ಆಗುತ್ತೆ, ಜನತಾ ದಳ ಆಗುತ್ತೆ, ಅಂದರೆ ಜನತಾ ಪಕ್ಷ, ಜನತಾ ದಳ ಆ ರೀತಿ ಬಂದಂಥದ್ದು. ಆನಂತರ ತಮ್ಮಲ್ಲಿದ್ದಂಥ ಭಿನ್ನಾಭಿಪ್ರಾಯದ ಕಾರಣಕ್ಕೆ ಅದು ಬಿಹಾರದಲ್ಲಿ JDU ಆಗ್ಬೋದು, RJD ಆಗ್ಬೋದು, ಅಥವಾ ಕರ್ನಾಟಕಕ್ಕೆ ಸಂಯುಕ್ತ ಜನತಾ ದಳ ಆಗ್ಬೋದು, JDS ಆಗ್ಬೋದು, ಹೀಗೆ ಆಯಾಯ ರಾಜ್ಯಗಳಲ್ಲಿ ಅವರವರ ಶಕ್ತಿಯಾನುಸಾರ ಜನತಾ ಪರಿವಾರ ಒಡೆದು ಬೇರೆ ಬೇರೆ ಆಗುತ್ತೆ. ಆದರೆ ಇದು ಸಹಜವಾಗಿಯೇ ಒಂದು ಹಂತದಲ್ಲಿ ಕಾಂಗ್ರೆಸ್ಗಾದ ಲಾಭ ಅನ್ನುವಂಥ ಲೆಕ್ಕಾಚಾರ ಇದ್ರೂ ಕೂಡ ಪರ್ಯಾಯವಾಗಿ BJP ಬೆಳೆಯುವ ಹಂತದಲ್ಲಿ
ಕೆಲವು ಕಡೆಗಳಲ್ಲಿ ಜನತಾ ಪರಿವಾರದ ಒಂದಷ್ಟು ಪಾಕೆಟ್ ಆಫ್ ವೋಟ್ಗಳು ಬಿಜೆಪಿಗೆ ಶಿಫ್ಟ್ ಆಗ್ತಾ ಹೋಯಿತು. ಸಹಜವಾಗಿ ಬಿಜೆಪಿ ಪಿಕಪ್ ಆಗ್ತಾ ಹೋಯಿತು. ಆದರೆ RJD ಮತ್ತು JDU ಎರಡೂ ಕೂಡ ಹಳೆಯ ಜನತಾ ಪರಿವಾರದ ರೆಂಬೆ ಕೊಂಬೆಗಳೇ ಆಗಿದ್ರು ಕೂಡ ಸಹಜವಾಗಿ ತದ್ವಿರುದ್ಧ ದಿಕ್ಕಿನ ರಾಜಕಾರಣವನ್ನು ಮಾಡುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಎರಡು ಸ್ಪ್ಲಿಟ್ ಆಗುತ್ತೆ. ಆನಂತರ ಒಂದು ಕಡೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಒಬ್ಬರ ಜೊತೆ ಕೈ ಜೋಡಿಸಿದ್ರೆ ಬಿಜೆಪಿ ಕೈ ಜೋಡಿಸಿದ ನಂತರದಲ್ಲಿ ಹಂತ ಹಂತವಾಗಿ ತನ್ನ ಪ್ರಾಬಲ್ಯವನ್ನ ಬಿಹಾರದ ಭಾಗದಲ್ಲಿ ಹಿಡಿತ ಸಾಧಿಸ್ಕೊಳ್ತಾ ಬಂದಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. 1990 ಲಾಸ್ಟು ಕಾಂಗ್ರೆಸ್ ಬಿಹಾರದಲ್ಲಿ ಆಡಳಿತ ನಡೆಸಿದ್ದು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಹಂತ ಹಂತವಾಗಿ ನೆಲಕಚ್ಚುವಂತಹ ಕೆಲಸವನ್ನು ಕಾಂಗ್ರೆಸ್ ಬಿಹಾರದಲ್ಲಿ ಮಾಡಿದೆ. ಈ ಬಾರಿಯೂ ಕೂಡ ರಾಹುಲ್ ಗಾಂಧಿ ಅವರು ತಮ್ಮ ಸಾಮರ್ಥ್ಯ, ಶಕ್ತಿ ಎಲ್ಲವನ್ನೂ ಕೂಡ ಪ್ರಯೋಗಿಸಿ ಪ್ರಚಾರ ಮಾಡಿದ್ರು. ವೋಟ್ ಚೋರಿ ಆರೋಪ ಮಾಡಿದ್ರು ಕೂಡ ಯಾವುದೂ ಫಲ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಲಾಸ್ಟ್ ಟೈಮ್ ಲೋಕಸಭೆ ಚುನಾವಣೆ ಅಂದ್ರೆ ಹೋದ ವರ್ಷ 3 ಸ್ಥಾನಗಳನ್ನ ಪಡ್ಕೊಂಡಿತ್ತು ಕಾಂಗ್ರೆಸ್. ಸ್ಪರ್ಧೆ ಮಾಡಿದ್ದು 9ರಲ್ಲಿ 3 ಸ್ಥಾನ, ಈಗ 5 ಸ್ಥಾನ, ಅಂದ್ರೆ 2ಕ್ಕೆ ಜಿಗಿದಿದೆ ಅಷ್ಟೇನೆ. ಒಟ್ನಲ್ಲಿ ಸಿಂಗಲ್ ಡಿಜಿಟ್ಗೆ ತೃಪ್ತಿ ಪಡ್ಕೊಳ್ತಾ ಇದೆ. ಆಮೇಲೆ ಈ 10,000 ರೋಜ್ಗಾರ್ ಯೋಜನೆ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಗೊತ್ತಾ, ಮಹಿಳೆಯರ ಅಕೌಂಟ್ಗೆ ಬಿತ್ತು ಅಂತ. ಆ ಐಡಿಯಾ ಕೊಟ್ಟಿದ್ದು ಒಂದು ರಾಜ್ಯದ ಮುಖ್ಯಮಂತ್ರಿ ಅಂತೆ.